everyone, welcome back to my channel. After a very long time, ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲಾಂಗ್ ಫಾರ್ಮ್ಯಾಟ್ ವ್ಲಾಗ್ಸ್ ನಾನು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ಬಿಕಾಸ್ ಸ್ವಲ್ಪ ಲೈಫಲ್ಲಿ ಚೇಂಜಸ್ ಆಗಿತ್ತು ಆ್ಯಂಡ್ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ ನಾನು ಮಾಡೋಕ್ಕಾಗಿರಲಿಲ್ಲ. ಐ ವಾಸ್ ಫುಲ್ಲಿ ಪ್ಯಾಕ್ಡ್ ಆ್ಯಂಡ್ ಬ್ಯುಸಿ ಟುವರ್ಡ್ಸ್ ದೇರ್. ಏನಕ್ಕಾಯಿತು ಏನು ರೀಸನ್ ಅಂತ ನಾನು ಹೇಳ್ತೀನಿ. ಬಟ್ ನಾನು ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ನಿಮಗೆ ಸ್ಕ್ರೀನ್ ಮೇಲೆ ನನ್ನ ಪ್ರೊಫೈಲ್ ಕಾಣ್ತಾ ಇರ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲೂ ಹೋಗಿ ಫಾಲೋ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲೂ ನಾನು ಮಿನಿ ವ್ಲಾಗ್ಸ್ ನೋಡಿ. ಆ್ಯಂಡ್ ಫಸ್ಟ್ ಥಿಂಗ್ ನಾನು ತುಂಬ ಐಮ್ ವೆರಿ ಮಚ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನನಗೆ ಇವಾಗ ಫಾಲೋವರ್ಸ್ 299 ಫಾಲೋವರ್ಸ್ ಇದ್ದಾರೆ. ನಾಟ್ ಐ ಸೇ ದಟ್ ಐ ಮೀನ್ 299 ಈಸ್ ಅ ಬಿಗ್ಗರ್ ಥಿಂಗ್ ಫಾರ್ ಮೀ. ಸೊ ಅವರು ಅನ್ಫಾಲೋ ಮಾಡಿದೆ ಬಿಕಾಸ್ ನಾನು 2 ಮಂತ್ಸಿಂದ ವೀಡಿಯೋ ಆಗ್ತಾಯಿಲ್ಲ. ಐ ಥಿಂಕ್ ನನ್ನ ಲಾಸ್ಟ್ ವೀಡಿಯೋ ಆಗಸ್ಟಲ್ಲಿ ಅನಿಸುತ್ತೆ ಹಾಕಿದ್ದಿತ್ತು. ಸೊ ಐ ಥಿಂಕ್ ಆಲ್ಮೋಸ್ಟ್ 2-3 ಮಂತ್ಸ್ ನಾನು ವೀಡಿಯೋಸೇ ಹಾಕಿಲ್ಲ. ಬಟ್ ಸ್ಟಿಲ್ ಯಾರೂ ಅನ್ಫಾಲೋ ಮಾಡಿದೆ. They are like hoping or waiting for my videos. Thank you so much for that. And now ನನ್ನ ರೀಸನ್ ಏನು ಅಂತ ಹೇಳ್ತೀನಿ. ಸೊ ರೀಸನ್ ಇನ್ ದ ಸೆಪ್ಟೆಂಬರ್ ಮಂತಲ್ಲಿ ಅಪ್ಪ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸ್ವಲ್ಪ ಮೈನರ್ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ. ಸೊ ಆಕ್ಸಿಡೆಂಟಿಂದ ಅವ್ರ ರೈಟ್ ಲೆಗ್ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಆ್ಯಂಡ್ ಅವ್ರಿಗೆ ಓಡಾಡಬಾರ್ದು ಅಂತ ಹೇಳಿದರು. ಸ್ವಲ್ಪ ಬೋನ್ ಕ್ರ್ಯಾಕ್ ಆಗಿದ್ದರಿಂದ. ಸೊ ಐ ಆಮ್ ಅ ಸಿಂಗಲ್ ಚೈಲ್ಡ್. ನಾನೊಬ್ಬಳೇ ಮಗಳು ಅಪ್ಪ ಅಮ್ಮನಿಗೆ. ಸೊ ಅವ್ರಿಗೆ ಯಾರೂ ಇಲ್ಲ. ಐ ಹ್ಯಾವ್ ಟು ಓನ್ಲಿ ಟೇಕ್ ಕೇರ್ ಆಫ್ ದೆಮ್. ನಾನೊಬ್ಳು ನೋಡ್ಕೋಬೇಕು ಅವ್ರನ್ನ. ಸೊ ನಾನು ಸಾಗರ್ ನಾವೀಗ ಇಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಅಲ್ಲಿಂದ ಮತ್ತೆ ಅಮ್ಮ ಮನೆಗೆ ಹೋಗಿದ್ವಿ. ಸೊ ಕಂಪ್ಲೀಟ್ 2-3 ಮಂತ್ಸ್ ನಾವು ಅಲ್ಲೇ ಇದ್ದೀವಿ. ಸೊ ನನ್ನ ಮಿನಿ ವ್ಲಾಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾನು ಅಮ್ಮ ಮನೆಯಲ್ಲೇ ವ್ಲಾಗ್ಸ್ ಮಾಡಿರೋದು. ಆ್ಯಂಡ್ ಅವನ್ನ ಟೇಕ್ ಕೇರ್ ಮಾಡ್ತಾಯಿದ್ದೆ. ಆ್ಯಂಡ್ ಇಯರ್ ಬ್ಯಾಕ್ ಇಯರ್ ಬ್ಯಾಕ್ ಅಮ್ಮ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಬಟ್ ನಾವು ಶಿ ಈಸ್ ಆಲ್ ರೈಟ್. ಶಿ ಈಸ್ ಔಟ್ ಆಫ್ ಶಿ ಫಿನಿಶ್ಡ್ ಹರ್ ಟ್ರೀಟ್ಮೆಂಟ್ ಆ್ಯಂಡ್ ನಾವು ಶಿ ಈಸ್ ಹೆಲ್ದಿ, ಔಟ್ ಆಫ್ ಡೇಂಜರ್. ಬಟ್ ಅವರು ಕ್ಯಾನ್ಸರ್ ಆಗಿರೋದ್ರಿಂದ ಅವ್ರನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ. ಬಟ್ ಅಗೇನ್ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದು ವಾಸ್ ಬಿಗರ್ ಐ ಮೀನ್ ಫಾಲ್ ಅಂತ ಹೇಳ್ಬೋದು ಲೈಫಲ್ಲಿ. ಸೊ ಹಾರ್ಡ್ ಡೇಸ್. ಇಬ್ಬರೂ ನೋಡ್ಕೋಬೇಕಾಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಕೆಲಸ ಇತ್ತು ನನಗೆ, ಅದ್ರ ಜೊತೆಗೆ ಮಗು ಇತ್ತು. ಸೊ ಐ ವಾಸ್ ಟೋಟಲಿ ಪ್ಯಾಕ್ಡ್, ಫುಲ್ ಬ್ಯುಸಿ ಇದ್ದೆ. ಸೊ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಎಡಿಟ್ ಮಾಡೋದಕ್ಕಾಗಲಿ ಇಲ್ಲ ವೀಡಿಯೋ ರೆಕಾರ್ಡ್ ಮಾಡೋದಕ್ಕಾಗಲಿ ಅಷ್ಟು ಫ್ರೀ ಟೈಮ್ ನನಗೆ ಸಿಗ್ತಾ ಇರಲಿಲ್ಲ, ಪ್ರಾಪರ್ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಥಾಟ್ ಆಫ್ ಡೂಯಿಂಗ್ ಮಿನಿ ವ್ಲಾಗ್ಸ್. I'm back with my routine. So recent medical test prakara amma completed. Our treatment complete ಆಯಿತು ಆ್ಯಂಡ್ now she is good and healthy. But ಯೂಶ್ವಲಿ ಅವರು ಟೇಕ್ ಕೇರ್ ಮಾಡಲೇಬೇಕು ಹೆಲ್ತ್ನ ಕಾನ್ಷಿಯಸ್ ಆಗಿ. ಆ್ಯಂಡ್ ಅಪ್ಪ ಡಾಕ್ಟರ್ ರೀಸೆಂಟಾಗಿ ಅವ್ರಿಗೆ ವಾಕ್ ಮಾಡೋದಕ್ಕೆ ಹೇಳಿದ್ದಾರೆ ವಿತ್ ಸಿಂಗಲ್ ಸ್ಟಿಕ್. ನಾವು ಹೀ ಈಸ್ ವಾಕಿಂಗ್ ಆ್ಯಂಡ್ ಹೀ ಈಸ್ ಬ್ಯಾಕ್ ವಿತ್ ಹಿಸ್ ವರ್ಕ್. ಸೊ ಅವ್ರು ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಮೈ ಓಲ್ಡ್ ರುಟೀನ್. ಬಟ್ ಸ್ಟಿಲ್ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ನನ್ನ ಲೈಫಲ್ಲಿ ಪರ್ಸ್ನಲಿ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ. ಹ್ಯಾವ್ ಟೇಕನ್ ಒನ್ ಬಿಗರ್ ಡಿಸಿಷನ್ ಲೈಫಲ್ಲಿ ಅಂತ ಹೇಳ್ಬೋದು. ಏನು ಡಿಸಿಷನ್, ಏನು ಚೇಂಜಸ್ ಅನ್ನೋದು ನಾನು ಹೇಳ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ, ಬಟ್ ನಾಟ್ ಟುಡೇ. ಸೊ ರೀಸನ್ ತಿಳ್ಕೊಂಡ್ರಿ ಏನಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಅಂತ. ಫಸ್ಟ್ ಹೇಳು ಹ್ಯಾಪಿ ಬರ್ತ್ಡೇ ಡಾಡಾ. ಡಾಡಾ ನಂಗೆ ಕಿಚ ಕೊಡು. ಇಲ್ಲಿ ಚಿಕನ್ ನೋಡು. ಇಲ್ಲಿ ಚಿಕನ್ ನೋಡಿ, ಇಲ್ಲಿ ಒಂದು ನಿಮಿಷ. ಇಲ್ಲಿ ಚಿಕನ್ ಫೋನ್
ಅಪ್ಪ ಆಫೀಸ್ಗೆ ಹೋಗೋದು ಆಫೀಸ್ಗೆ ಹ್ಯಾಪಿ ಹ್ಯಾಪಿ ಅಂತ ಹೇಳಿ ಡಾಡಾ ಬಾಯ್. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 5:45. ಸಾಗರ್ ಹೋಗಿ ತುಂಬ ಹೊತ್ತಾಯಿತು. ಅವ್ರು ಹೋದಾದ್ಮೇಲೆ ನಾನು ಅಭಿನ ಕರ್ಕೊಂಡು ಹೋಗಿ ಮಲಗಿಸ್ದೆ. ಬಿಕಾಸ್ ಅವ್ನು ತುಂಬಾ ತುಗುಡಿಸ್ತಾ ಇದ್ದ. ಅವ್ನು ನ್ಯಾಪ್ ಟೈಮ್ ಆಗಿರಲಿಲ್ಲ. ಅವ್ನು 1 to 3 ಮಲ್ಕೊಂಡು ಬಿಡ್ತಿದ್ದ. ಸೊ ಅಲ್ಲಿ ನಿದ್ದೆ ಆಗಿಲ್ಲ, ಅದಕ್ಕೆ ಅವನು ಇವಾಗ ತುಗುಡಿಸ್ತಾ ಇದ್ದ. ಹಿ ವಾಸ್ ವೆರಿ ಸ್ಲೀಪಿ. ಸೊ ನಾನು ಅವನ್ನ ಮಲಗಿಸ್ಬಿಟ್ಟು ಮೇಲೆ ಬಂದಿದ್ದೀನಿ. I'm having my me time, and previous clipping alli you saw that we were wishing happy birthday to Sagar. It was a advanced birthday celebration. Adu advance agi happy birthday heliddu because naale our birthday irodu. Since he will be not there with us, so we celebrated in advance. ಗುಡ್ ಮಾರ್ನಿಂಗ್, ಹ್ಯಾಪಿ ವೆಡ್ನಸ್ಡೇ. ನೆನ್ನೆ ಸಂಜೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಐ ಮೀನ್ ನೈಟ್ ಡಿನ್ನರ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಭಿ ಎದ್ದಾದಮೇಲೆ ಐ ವಾಸ್ ಜಸ್ಟ್ ಲುಕಿಂಗ್ ಆಫ್ಟರ್ ಅಭಿ ಬಿಕಾಸ್ ಅವ್ನು ಐ ಥಿಂಕ್ 1 hour ನ್ಯಾಪ್ ತೊಗೋತಾನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಬೇಗ ಎದ್ಬಿಟ್ಟ, ಆ್ಯಂಡ್ ಬೇಗ ಎದ್ದು ಐ ವಾಸ್ ಸೋ ಇರಿಟೇಟೆಡ್ ಅಗೇನ್. ಸೊ ಅವನ್ನ ನೋಡ್ಕೊಳ್ಳೋದ್ರಲ್ಲೇ ನನಗೆ ಐ ಕುಡೆಂಟ್ ಮೇಕ್ ಅ ವೀಡಿಯೋ. So yeah, this is the next day, and currently ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿದು ನಾನು ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎನಿವೇಸ್ ಟು ಡು ಲಿಸ್ಟ್ ಹಾಕೋಬೇಕು. ಐ ವಿಲ್ ಮೇಕ್ ಟು ಡು ಲಿಸ್ಟ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಕ್ಲೀನಿಂಗ್. ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಯಿತು. 45% ಕ್ಲೀನ್ ಆಗಿದೆ, ಬಟ್ 1 shelf ಲೆಫ್ಟ್ ಓವರ್ ಇದೆ. ಬಿಕಾಸ್ ನಾನೇನು ಮ್ಯಾಟ್ ಆರ್ಡರ್ ಮಾಡಿದ್ದೆ ಅದು ಖಾಲಿ ಆಗೋಯಿತು. ಆ 1 shelfಗೆ ಶಾರ್ಟೇಜ್ ಆಯಿತು. ಸೊ ಐ ನೀಡ್ ಟು ಆರ್ಡರ್ 1 more. ಅದು ಬಂದಮೇಲೆ ಐ ವಿಲ್ ಕ್ಲೀನ್ ದ್ಯಾಟ್ 1 shelf. ಐ ಫೆಲ್ಟ್ ಇನ್ಕಂಪ್ಲೀಟ್ ಬಟ್ ಸ್ಟಿಲ್ ಓಕೆ. ಸೊ ಅಭಿ, ವಾಟ್ ನೆಕ್ಸ್ಟ್? ಸೊ ಅವನು ನಾನು ಕ್ಲೀನ್ ಮಾಡಿ ಇನ್ನೇನು ಮುಗಿಸ್ದೆ. ಅವನು ಕೆಳಗಿಂದ ಬಂದು ಕರೀತಾ ಇದ್ದಾನೆ, ಅಮ್ಮ ತಾಚೋಣ ಅಂದರೆ ಅಂತ. ತಾಚ್ ಅಂದರೆ ಲೈಕ್ ಕ್ರಿಕೆಟ್ ಆಡೋಣ ಇಲ್ಲ ಬ್ಯಾಟ್ ಬಾಲ್ ಆಡೋಣ ಬಾ ಅಂತ. ಸೊ ಐ ವಿಲ್ ಗೋ ಆ್ಯಂಡ್ ಐ ವಿಲ್ ಪ್ಲೇ ವಿತ್ ಹಿಮ್. ಅದು ಉಳ್ಳನಾ? ಓಕೆ ಅಲ್ಲಿ ಬಾಲ್ ಇಟ್ಕೊಂಬ. ಸೊ ತಿಂಡಿ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ನೀನು ನಾನು ಮಾತಾಡೋದು ಬಿಡು, ಮಾತಾಡ್ಬೇಕು ನಾನು. ಹಾಂ ಬರ್ತೀನಿ ಆಟ ಆಡ್ತಾರೆ ಅಜ್ಜಿ ಜೊತೆ. ಸೊ ಇವಾಗ ಅಭಿ ಕೆಳಗೆ ಆಟ ಆಡ್ತಾ ಇದ್ದಾನೆ ನಮ್ಮ ಅತ್ತೆ ಜೊತೆ. ಸೊ ನಾನು ಅರ್ಧಕ್ಕೆ ಕೆಲಸ ಮುಗಿಸಿದ್ದೆ. ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಆಗಿ ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡಿ ಟೀ ಮುಗಿಸ್ಕೊಂಡು ಸೊ ಆಚೆ ಕಡೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಆಚೆ ಕಡೆ ತುಂಬಾ ಗಲೀಜಾಗಿದೆ ಗಾಳಿಯಿಂದ. ಸೊ ಇಲ್ಲಿ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ದೆನ್ ಇವತ್ತಿಗೆ ನಾನು ಕ್ಲೀನಿಂಗ್ ಡನ್ ಮಾಡ್ತೀನಿ. ಬಿಕಾಸ್ ಒಳಗಡೆ ಆಗ್ತಾಯಿಲ್ಲ. ಐ ವಿಲ್ ಜಸ್ಟ್ ಬ್ರೇಕ್ ಡೌನ್ ಆ್ಯಂಡ್ ಐ ವಿಲ್ ಡೂ ಇಟ್ ಟುಮಾರೋ. ಯಾ, ಲೆಟ್ಸ್ ಸ್ಟಾರ್ಟ್. ಇಟ್ಸ್ ಈವ್ನಿಂಗ್. ನಾನೀಗ ಶವ ತೊಗೊಂಡು ಆಚೆ ಬಂದೆ. ಐ ಆಮ್ ರೆಡಿ ಫಾರ್ ದ ಈವ್ನಿಂಗ್, ನಾಟ್ ಫಾರ್ ದ ಡೇ. ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಮುಗೀತು. ಐ ಆಮ್ ಪೆನ್ನಿಂಗ್ ವಿತ್ ಕಿಚನ್ 1 shelf ಮತ್ತು ಒಳಗಡೆ ಹಾಲ್ ಆ್ಯಂಡ್ ರೂಮ್ಸ್, ವಿಂಡೋಸ್ ಆ್ಯಂಡ್ ಫ್ಲೋರ್ ಕ್ಲೀನಿಂಗ್ ಮಾತ್ರ ಬಾಕಿ ಇದೆ. ದ್ಯಾಟ್ ಐ ವಿಲ್ ಡೂ ಇಟ್ ಟುಮಾರೋ. ಆ್ಯಂಡ್ ಐ ಹ್ಯಾವ್ ಫ್ಯೂ ಪೆನಿ ಥಿಂಗ್ಸ್ ಟು ಡೂ.
10 o'clock. ನಾ ಮಲ್ಗಕ್ಕೆ ಬಂದೆ. ಸೊ ಅಭಿನ ಊಟ ಮಾಡಿಸಿ ಮಲ್ಗೋಣ ಅಂತ ಕರ್ಕೊಂಡು ಬರೋಣ ಅಂತ ಕರೆದೆ. ಬಟ್ ಹಿ ವಾಸ್ ನಾಟ್ ವಿಲ್ಲಿಂಗ್ ಟು ಕಮ್. ಅವನ ಅಜ್ಜಿ ಜೊತೆ ಮಲ್ಕೋಬೇಕು ಅಂತ ಅಂದ. ಸೊ ಅವ್ರ ಅಜ್ಜಿ ಜೊತೆ ಮಲ್ಕೋತಾನಂತೆ ಅವನು. ಸೊ ಅದಕ್ಕೆ ನಾನು ಮೇಲೆ ಬಂದೆ ಮಲ್ಕೊಳ್ಳೋಣ ಅಂತ. ಸಖತ್ ನಿದ್ದೆ ಬರ್ತಾ ಇದೆ. ಸೊ ಇವಾಗ ಮಲಗೋದಷ್ಟೇ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.